ಸುಗ್ಗಿ ಸಂಭ್ರಮಕ್ಕೆ ದಿನಗಣನೆ ಶುರುವಾಗಿದೆ. ಚಿತ್ರಮಂದಿರಗಳಲ್ಲಿ ಸಿನಿಮಾ ಸಂಕ್ರಾಂತಿ ನಡೆಯಲಿದೆ. ಕನ್ನಡದ ಯಾವುದೇ ದೊಡ್ಡ ಸಿನಿಮಾ ಬಿಡುಗಡೆಯಾಗದೇ ಇದ್ರೂ ಕೂಡ ತೆಲುಗು, ತಮಿಳಿನ ಬಹುನಿರೀಕ್ಷಿತ ಸಿನಿಮಾಗಳು ಈ ವಾರವೇ ಬಿಡುಗಡೆ ಆಗ್ತಿದೆ. ಅರೆ ಯಾವುದಪ್ಪ ಸಿನಿಮಾಗಳು ಅಂದ್ರೆ ನೀವೇ ನೋಡಿ. ವಿಚಿತ್ರ ದಾಖಲೆ ಬರೆಯುತ್ತಿದ್ದಾರೆ ಬೆಂಗಳೂರು ಬೆಡಗಿ ಶ್ರೀಲೀಲಾ. ಕನ್ನಡ ನಟಿಯರು ಪರಭಾಷೆ ಸಿನಿಮಾಗಳಲ್ಲಿ ಕಮಾಲ್ ಮಾಡ್ತಿದ್ದಾರೆ. ಎಸ್, ಕನ್ನಡ ನಟಿಯರು ಪರಭಾಷೆ ಸಿನಿಮಾಗಳಲ್ಲಿ ಕಮಾಲ್ ಮಾಡ್ತಿದ್ದಾರೆ. ಸಂಕ್ರಾಂತಿಗೆ ಬಿಡುಗಡೆಯಾಗುತ್ತಿರುವ ಸಿನಿಮಾಗಳಲ್ಲಿ ಇಬ್ಬರು ಕನ್ನಡ ನಟಿಯರು ಬಣ್ಣ ಹಚ್ಚಿದ್ದಾರೆ. ತಮಿಳಿನ ಪರಾಶಕ್ತಿ ಚಿತ್ರದಲ್ಲಿ ಶ್ರೀಲೀಲಾ ನಾಯಕಿಯಾಗಿ ಮಿಂಚಿದ್ರೆ, ಸುಧಾ ಕೊಂಗರ್ ನಿರ್ದೇಶನದ ಚಿತ್ರದಲ್ಲಿ ಶಿವಕಾರ್ತಿಕೇಯನ್, ಜಯಂ ರವಿ, ಡಾಲಿ ಧನಂಜಯ್ ಸೇರಿ ದೊಡ್ಡ ತಾರಾಗಣವಿದೆ. 60ರ ದಶಕದ ಕಥೆಯನ್ನ ಚಿತ್ರದಲ್ಲಿ ಹೇಳಲಾಗ್ತಿದೆ. ಹೌದು, ಶ್ರೀಲೀಲಾ ಮತ್ತೊಂದು ಕತೆ ಕೂಡ ಸುಗ್ಗಿ ಸಂಭ್ರಮದಲ್ಲಿ ತೆರೆಗೆ ಬರಲಿದೆ. ಎಸ್, ತಮಿಳಿನ ಜನನಾಯಕನ್ ಸಿನಿಮಾ ಕೂಡ ಈ ವಾರವೇ ಬಿಡುಗಡೆಯಾಗಲಿದೆ. ಇದು ತೆಲುಗಿನ ಭಗವಂತ ಕೇಸರಿ ಸಿನಿಮಾ ರಿಮೇಕ್ ಎನ್ನುವುದು ವಿಶೇಷವಾದದ್ದು. ಬಾಲಕೃಷ್ಣ ಹಾಗೂ ಶ್ರೀಲೀಲಾ ಮಾಡಿದ್ದ ಪಾತ್ರಗಳನ್ನ ದಳಪತಿ ವಿಜಯ್ ಹಾಗೂ ಮಮಿಯಾ ಬೈಜು ನಿಭಾಯಿಸಿದ್ದಾರೆ. ಹಾಗಾಗಿ ಶ್ರೀಲೀಲಾ ನಟಿಸಿದ್ದ ಸಿನಿಮಾ ಕತೆ ಮತ್ತೆ ತೆರೆ ಮೇಲೆ ಬರಲಿದೆ. ಎಸ್, ಜನವರಿ 9ರಂದು ಜನನಾಯಕನ್ ಬಿಡುಗಡೆಯಾದರೆ ಮರುದಿನ ಪರಾಶಕ್ತಿ ಸಿನಿಮಾ ತೆರೆಗಪ್ಪಳಿಸಲಿದೆ. ಈಗಾಗಲೇ ಜನನಾಯಕನ್ ಚಿತ್ರದ ಟ್ರೇಲರ್ ರಿಲೀಸ್ ಆಗಿ ಧೂಳೆಬ್ಬಿಸಿದೆ. ಟ್ರೇಲರ್ ನೋಡಿದ್ರೆ ಇದು ಭಗವಂತ ಕೇಸರಿ ರಿಮೇಕ್ ಎನ್ನುವುದು ಖಚಿತವಾಗುತ್ತೆ. ಮಗಳ ಸಮಾನ ವಿಜಯಲಕ್ಷ್ಮಿಯನ್ನ ಭಾರತೀಯ ಸೇನೆಗೆ ಸೇರಿಸಲು ಹೋರಾಟ ಮಾಡುವ ನಾಯಕ ಭಗವಂತ ಕೇಸರಿಯ ಕತೆ ಚಿತ್ರದಲ್ಲಿದೆ. ಹೌದು, ಇನ್ನು ಈ ರೀತಿ ಆಗುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ. ಜನನಾಯಕನ್ ಯಥಾವತ್ ರಿಮೇಕಾ ಎನ್ನುವುದು ನನಗೆ ಗೊತ್ತಿಲ್ಲ. ಒಟ್ಟಾರೆ ಮತ್ತೆ ಭಗವಂತ ಕೇಸರಿ ತೆರೆ ಮೇಲೆ ಬರುತ್ತಿರೋದು ವಿಶೇಷ. ಅದು ಕೂಡ ನನ್ನ ನೆಚ್ಚಿನ ನಟ ವಿಜಯ್ ಸರ್ ಆ ಚಿತ್ರದಲ್ಲಿ ನಟಿಸುತ್ತಿರೋದು ಸಂತಸ ತಂದಿದೆ ಎಂದಿದ್ದಾರೆ. ಎಸ್, ವಿಜಯ್ ತಮ್ಮ ಕೊನೆಯ ಚಿತ್ರಕ್ಕೆ ರಿಮೇಕ್ ಕತೆ ಯಾಕೆ ಆಯ್ಕೆ ಮಾಡಿಕೊಂಡ್ರು ಎನ್ನುವ ಚರ್ಚೆ ಶುರುವಾಗಿದೆ. ಸದ್ಯ ರಾಜಕೀಯ ರಂಗ ಪ್ರವೇಶಿಸಿದ್ದಾರೆ. ಜನನಾಯಕನ್ ಚಿತ್ರವನ್ನ ಅದಕ್ಕೆ ವೇದಿಕೆ ಮಾಡಿಕೊಳ್ಳುತ್ತಿದ್ದಾರೆ. ಚಿತ್ರದ ಟ್ರೇಲರ್ ಗಮನಿಸಿದ್ರೆ ತಮ್ಮ ರಾಜಕೀಯ ಎದುರಾಳಿಗಳಿಗೆ ಕೌಂಟರ್ ಕೊಡುವ ಪ್ರಯತ್ನ ಮಾಡಿರುವುದು ಗೊತ್ತಾಗುತ್ತದೆ. ಇನ್ನು ಬೆಂಗಳೂರಿನ ಬೆಡಗಿ ಶ್ರೀಲೀಲಾ ತೆಲುಗು, ತಮಿಳು ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದಾರೆ. ಇದೀಗ ಬಾಲಿವುಡ್ ಅಂಗಳಕ್ಕೆ ಜಿಗಿದಿದ್ದಾರೆ. ಸ್ಟಾರ್ ನಟರ ಜೊತೆ ತೆರೆ ಹಂಚಿಕೊಳ್ಳುತ್ತಿದ್ದಾರೆ ಶ್ರೀಲೀಲಾ. ಪರಾಶಕ್ತಿ ಚಿತ್ರದಲ್ಲಿ ಶ್ರೀಲೀಲಾಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಹಿಂದಿ ಹೇರಿಕೆಯ ಹಿನ್ನೆಲೆಯಲ್ಲಿ ಈ ಸಿನಿಮಾ ಮೂಡಿ ಬಂದಿದೆ. ಹೌದು, ವಿನೋದ್ ನಿರ್ದೇಶನದ ಜನನಾಯಕನ್ ಚಿತ್ರವನ್ನ KVN ಪ್ರೊಡಕ್ಷನ್ ಸಂಸ್ಥೆ ನಿರ್ಮಾಣ ಮಾಡಿದೆ. ಅಂದಾಜು 300 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿನಿಮಾ ತಯಾರಾಗಿದೆ. ಆದರೆ ಸೆನ್ಸಾರ್ ಸಮಸ್ಯೆಯಿಂದಾಗಿ ಸಿನಿಮಾ ಬಿಡುಗಡೆ ಅನುಮಾನ ಎನ್ನುವಂತಾಗಿದೆ. ಸಿನಿಮಾ ತೆರೆಗಪ್ಪಳಿಸಲು 3 ದಿನ ಬಾಕಿ ಇರುವಾಗ ಚಿತ್ರತಂಡಕ್ಕೆ ಶಾಕ್ ಎದುರಾಗಿದೆ.
ಎಸ್, ಚಿತ್ರದ ಕೆಲ ದೃಶ್ಯಗಳು ಹಾಗೂ ಡೈಲಾಗ್ಸ್ ಬಗ್ಗೆ ಸೆನ್ಸಾರ್ ಮಂಡಳಿ ಆಕ್ಷೇಪವನ್ನ ವ್ಯಕ್ತಪಡಿಸಿರುವುದು ಇಡೀ ಚಿತ್ರತಂಡಕ್ಕೆ ಆತಂಕವನ್ನ ತಂದಿದೆ. ಅಂತಹ ದೃಶ್ಯಗಳನ್ನ ಕತ್ತರಿಸಿ ಡೈಲಾಗ್ಸ್ ಮ್ಯೂಟ್ ಮಾಡಿದ್ರೆ ಸಿನಿಮಾ ಫೀಲ್ ಮಿಸ್ ಆಗುತ್ತೆ ಎಂದು ಚಿತ್ರತಂಡ ಗೊಂದಲಕ್ಕೀಡಾಗಿದೆ.